ನಮ್ಮ ಜಿಲ್ಲೆಯ ಹಿರಿಯ ನಾಯಕರು ಪಕ್ಷಾತೀತವಾಗಿ ನಾವು ಅವರಿಗೆ ಗೌರವವನ್ನು ಕೊಡ್ತಾ ಇದ್ದೀವಿ. ಮೊದಲೂ ಕೊಡ್ಕೊಂತ ಬಂದಿದ್ದೀವಿ. ನಾವು ಒಳ್ಳೆಯ ನಾಯಕರಂತ ಗೌರವ ಕೊಡ್ಕೊಂತ ಬಂದಿದ್ದೀವಿ. ಹೀಗಾಗಿ ನನಗೆ ಅವ್ರೇನು ಪಾರ್ಟಿಗೆ ಬರ್ತೀವಿ ಅಂತ ನಾವು 2 ಸತಿ ಮಾತಾಡಿದ್ದೀನಿ. ಬರ್ತೀನಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ, ಇವತ್ತಾಗುತ್ತೋ ನಾಳೆ ಆಗುತ್ತೋ ನಾಡ್ದಾಗುತ್ತೋ, ಆದಷ್ಟು ಬೇಗನೆ ಕೊಪ್ಪಳದಾಗ ಅದಾರ ಏನಂತ ಕಳಿಸ್ತಾರೆ ಮತ್ತೆ ಪಕ್ಷಕ್ಕೆ. ಸರಿ, ಈಗ ನಾಳೆಗೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ಅವ್ರು ಬರ್ತಾನ ಅಂತ ಹೇಳಿದ್ದಾರೆ. ಅವ್ರದ್ದು ಇವತ್ತು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದ್ಮೇಲೆ ಅಲ್ಲೇ ಹಿರಿಯರ ಹತ್ರ ಮಾತುಕತೆ ಆದ್ಮೇಲೆ ಹೇಳ್ತೀವಿ ಅಂತ. ಆದ್ರೆ ಒಂದು ಸಂಗಣ್ಣ ಸಾಹೇಬ್ರ ಬಗ್ಗೆ ನಮಗೆ ವಿಶೇಷವಾದಂತ ಗೌರವ, ಪ್ರೀತಿ, ವಿಶ್ವಾಸ ಆಯ್ತು. ಇಟ್ಟಿಲ್ಲ, ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಮ್ಮ ಹತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಈ ರಾಜ್ಯದ ಅಧ್ಯಕ್ಷರಾದಂಥ DCM ಆದಂಥ DK ಶಿವಕುಮಾರ್ ಸಾಹೇಬ್ ಕೇಳಿದ್ರೆ ಗೊತ್ತಾಗುತ್ತೆ ಅಂತ. ನಮಗೆ ಹೇಳಿದ್ದು ಗೆಲ್ಸಮ್ಮ ಅಂತ ಟಾಸ್ಕ್ ಕೊಟ್ಟಿದ್ದು. ಗೆಲ್ಸಂಬರಕ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡ್ತೀವಿ. ಕೊಪ್ಪಳದಾಗ ನಾವು ಗೆಲ್ತೀವಿ. ಅದು 1.5 ಲಕ್ಷಕ್ಕಿಂತ ಕಮ್ಮಿ ಲೀಡ್ನಾಗ ಎಲ್ಲ ಅದ್ರ ಮೇಲೆ ಲೀಡ್ನಾಗ ಗೆಲ್ತೀವಿ. ಶಿವರಾಜ್ ದೆಡೆಸೂರ್ಗ ರಾಜಕೀಯ ಗಂಧ ಗಾಳಿನೂ ಗೊತ್ತಿಲ್ಲ. ಏನ್ ಗೊತ್ತೈತಿ? ಏನ್ ಗಂಧ ಗಾಳಿ ಗೊತ್ತೈತಿ? ಯಾರಿಗೆ ನಾವು ಬಿಜೆಪಿ ಕರ್ಕೊಂಡು ಹೋಗಿ ನಡ್ಬರ್ಕ್ ಬಿಟ್ಟಿವಿ? ಶಿವರಾಮೇಗೌಡ ಸಾಹೇಬ್ರನ್ನ ರಾಜ್ಯದ ಉಪಾಧ್ಯಕ್ಷರು ಮಾಡಿದ್ದೀವಿ. ಪಕ್ಷದ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಪಕ್ಷಕ್ಕಾಗಿ ದುಡಿದಾರ. ಪಾಪ ನಾವು ಸುಳ್ಳು ಹೇಳಾಗಲ್ಲ. ಶಿವರಾಮೇಗೌಡರ ಬಗ್ಗೆ ನನಗೆ ಗೌರವ ಐತಿ. ನಾನು ಮುಕುಂದ್ರಾವ್ ನನಗಿಂತ ಸೀನಿಯರು ಕಾಂಗ್ರೆಸ್ ಪಾರ್ಟಿ ಒಳಗೆ. ಅವ್ರು ನನ್ನ ವಿರುದ್ಧ ಕಾಂಗ್ರೆಸ್ ಟಿಕೆಟ್ ತಗೊಂಡು ನಿಂತಂತವ್ರು. ಯಾರನ್ನೂ ಮೂಲಿಗುಂಪ ಮಾಡಾಗಲ್ಲ. ಅಲ್ಲ, ಆತ ಮೂಲಿಗುಂಪಾಗ್ಯಾನ ಬಿಜೆಪಿಯಾಗ. ಯಾರು ಬಿಜೆಪಿ ಒಳಗ ಮೂಲಿಗುಂಪಾಗ್ಯಾನ, ತಾನು ಮೂಲಿಗುಂಪ. ಅದಕ್ಕ ಮಂದಿಗೆ ಮೂಲಿಗುಂಪು ಬಂದು ನೀವು ಮಾಧ್ಯಮದವ್ರು ಸ್ವಲ್ಪ ತೋರಿಸ್ಲಿ ಅಂತ ಅದನ್ನ ಹೇಳಕತ್ತೇನ. ಏನಾಗಲ್ಲ.